ನೋಡಿ, ಇವತ್ತು ನಾನು ಆ್ಯಕ್ಚುಲಿ ಒಂದು ಸಾಸಿವೆ ಹಳ್ಳಿನಲ್ಲಿ ಒಂದು ತೆಂಗಿನ ಗಿಡ ಪೂರ್ತಿ ಒಣಗ್ತಾ ಇದೆ, ದಯವಿಟ್ಟು ಒಂಚೂರು ಬಂದು ವಿಸಿಟ್ ಮಾಡಿ ಅಂತ ನಮ್ಮೊಬ್ಬರು ಸ್ನೇಹಿತರು ಹೇಳಿದರು. ಸೊ ನೋಡೋಕ್ಕೆ ಅಂತ ಬಂದೆ. ಫುಲ್ ಗಿಡ ನೋಡಿ ಕಂಪ್ಲೀಟ್ ಒಣಗೋಗಿದೆ. ಅಂದರೆ ಫಸ್ಟ್ ಹಳದಿಯಾಗಿ ನಿಧಾನ ಗಿಡ ಎಲ್ಲ ಒಣಕೊಂಡು ಹೋಗಿದೆ. ತದನಂತರ ಇದರಲ್ಲಿ ನಿಮಗೆ ಕೆಲವೊಂದು ಲಕ್ಷಣಗಳು ಅಂತ ಹೇಳಿದರೆ ನೋಡಿ, ಈ ಥರ ಅಂಟು ಸೋರಿದೆ, ಅಲ್ಲಲ್ಲಿ ಅಂಟು ಸೋರಿದೆ. ಇದು ನೋಡಿ, ಇಲ್ಲೂ ಅಂಟು ಸೋರಿದೆ, ಕಾಣ್ತಿದೆಯಲ್ಲ, ಈ ಥರ ಅಂಟು ಸೋರಿದೆ. ಇದನ್ನು ನೋಡಿ ಪಕ್ಕದಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದರೆ, ಈ ಥರ ನೀರು ಹರಿತಾ ಇದೆ ನೋಡಿರಿ. ಇಲ್ಲಿ ಈ ತೆಂಗಿನ ಗಿಡದ ಪಕ್ಕನೇ ಒಂದು ಚಾನಲ್ ನೀರಿದೆ. ಅಂದರೆ ಇದು ಚರಂಡಿ ನೀರಿದು, ಚಾನಲ್ ಅಲ್ಲ, ಚರಂಡಿ ನೀರು ಹೊರಗೆ ಹೋಗ್ತಾ ಇದೆ. ಇಲ್ಲಿ ಕಂಪ್ಲೀಟ್ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲೊಂದು ಕೊಳ್ತಿರೋ ಜಾಗ ಕಾಣ್ತಿದೆಯಲ್ಲ, ಇದು ಆ್ಯಕ್ಚುಲಿ ಅಣಬೆ. ಇದರಲ್ಲಿ ಗ್ಯಾನೋಡರ್ಮಾ ಅಂತ ಹೇಳ್ಬಿಟ್ಟು ಒಂದು ಶಿಲೀಂಧ್ರ ಬರುತ್ತೆ, ಅದು ಕಂಪ್ಲೀಟ್ ಅಟ್ಯಾಕ್ ಮಾಡಿ ಇದು ಸತ್ತೋಗಿದೆ. ಇಲ್ಲಿನ ಫ್ರೆಶ್ ಆಗಿರೋ ಅಣಬೆ ತೋರಿಸ್ತೀನಿ ಬರ್ರಿ. ನೋಡಿ, ಇದು ಫ್ರೆಶ್ ಆಗಿರೋ ಅಣಬೆ. ಸೊ ಇದೇನು ಮಾಡುತ್ತೆ, ಇವಾಗ ನಿಧಾನಕ್ಕೆ ಈ ಗಿಡನ ಪೂರ್ತಿ ಗಿಡನ ಒಳಗಡೆಯಿಂದ ಕೊಂದು, ಇಲ್ಲೆಲ್ಲ ಕಾಣುತ್ತಲ್ಲ ನಿಮಗೆ ಅಂಟು, ಈ ಅಂಟು ಯಾವಾಗಲೂ ಹೊರಗಡೆ ಬರೋದು ಯಾವಾಗ ಅಂತ ಹೇಳಿದರೆ ಸೀವಿಯರ್ ಡಿಸೀಸ್, ಇದೇನದು, ಈ ಒಂದು ಫಂಗಸ್ಸು ಸೀವಿಯರ್ ಆದಾಗ ಈ ಥರ ಬರುತ್ತೆ ನೋಡಿ. ಗಿಡ ಪೂರ್ತಿ ಹೋಗಿದೆ. ಗಿಡ ಆಲ್ಮೋಸ್ಟ್ ಇದನ್ನು ನಮ್ಮ ರಿಕವರಿ ಮಾಡಲಿಕ್ಕೆ ಕಷ್ಟ ಇದೆ. ಇದೇನಾದರೂ ಇನಿಷಿಯಲ್ ಸಿಮ್ಟಮ್ಸ್ ಎಲ್ಲ ಇದ್ದಾಗ ನಮಗೆ ಗೊತ್ತಾಗಿದ್ದರೆ ಈ ಗಿಡನ ರಿಕವರಿ ಮಾಡ್ಬೋದಿತ್ತು. ಈಗ ಆಲ್ಮೋಸ್ಟ್ ಗಿಡ ಪೂರ್ತಿ ಸತ್ತೇ ಹೋಗಿರೋದ್ರಿಂದ ನಮಗೆ ರಿಕವರಿ ಮಾಡೋದು ತುಂಬಾ ಕಷ್ಟ. ಥ್ಯಾಂಕ್ ಯು.